ಬೆಳಗಾವಿ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಾಸವಾಗಿರುವ ನೇಕಾರರಿಗೆ ನೀಡುತ್ತಿರುವ ಸೌಲಭ್ಯಗಳನ್ನು ಆಧುನೀಕರಣಗೊಳಿಸಿ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಜವಳಿ ನೀತಿಯಲ್ಲಿ ಅಳವಡಿಸಿಕೊಳ್ಳಲು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಜವಳಿ ಮತ್ತು ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರ ಗಮನ ಸೆಳೆಯುತ್ತೇನೆ. ಉತ್ತರವನ್ನು ಡಿಟೇಲ್ ಆಗಿ ಒದಗಿಸಿಕೊಟ್ಟಿದ್ದೀನಿ. ಅದರಲ್ಲಿ ಯಾವುದೇ ಆತಂಕ ಇಲ್ಲ. ಜವಳಿ ನೀತಿ ಏನು ಮೊದಲಿನ 2 ಜವಳಿ ನೀತಿ ಆಗಿದ್ದಾವೆ, ಅದನ್ನು ಪುನರ್ ಪರಿಶೀಲನೆ ನಡೆದಿದೆ ಈಗಾಗಲೇ. ಅದರ ವರದಿ ಸತ್ಯಾಸತ್ಯತೆ ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ, ಯಾವ ಭಾಗದಲ್ಲಿ ಆಗಿಲ್ಲ ಅಂತಕ್ಕಂಥ ವಿಮರ್ಶೆ ನಡೆದಿದೆ. ನಡೆದ್ರ ಮಧ್ಯದಲ್ಲಿ ಈ ನೀತಿಯನ್ನು, ಹೊಸ ನೀತಿಯನ್ನು ಜಾರಿಗೆ ತರಬೇಕಾಗಿದೆ. ಅದನ್ನು ಈಗಾಗಲೇ KPMG ಸಂಸ್ಥೆಗೆ, ನಾವು ಗುರ್ಗಾಂವ್ ಸಂಸ್ಥೆಗೆ ಅದನ್ನು ವಹಿಸಿಕೊಟ್ಟಿದ್ದೀವಿ. ಅವರು ಕೆಲವು ಸಲಹೆಗಳನ್ನು ಕೊಟ್ಟಾದ್ರೆ, ಅದ್ರ ಜೊತೆ ಅನೇಕ ಶಾಸಕರ ಸಲಹೆಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಕೈಮಗ್ಗದ್ದೇ ಇರ್ಬೋದು, ಹ್ಯಾಂಡ್ಲೂಮ್ ವಿವರ್ಸದ್ದೇ ಇರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಅವ್ರದ್ದೇ, ಅವರೆಲ್ಲರ ಸಲಹೆಯನ್ನು ತೆಗೆದುಕೊಂಡು ಆದಷ್ಟು ಲಘುನೇ ಹೊಸ ನೀತಿಯನ್ನು ಜಾರಿಗೆ ತರ್ತೀವಿ. ತಮ್ಮ ಸಲಹೆಗಳು ಏನಿದಾವೆ ಅದರಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡ್ತಕ್ಕಂಥ ಪ್ರಯತ್ನ. ಅಧ್ಯಕ್ಷರೇ ಉತ್ತರ ಯಾಕೆ ಚರ್ಚೆ ಎಷ್ಟು ಗಂಟೆ ನಾವು ಚರ್ಚೆ ಮಾಡೋದು? ಸರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ. 12/9/2025 ತಾವು ಸಭೆ ಕರೆದ್ರಿ. ನಾನು ಜವಳಿ ಸಚಿವ ವಿಶೇಷವಾಗಿ ಅಭಿನಂದಿಸ. ಮೊದಲನೇ ಸಲ ನನಗಂತೂ, ನಾನು 4ನೇ ಬಾರಿ ಶಾಸಕ ಆದರೆ ನಾವು ಸಿದ್ದು ಸೌದಿ ಅವರು ನೇಕಾರಕ್ಕೆ ಸಂಬಂಧಪಟ್ಟಂಥ ಶಾಸಕನ ಕರೆದು ಮತ್ತು ನೇಕಾರ ಪ್ರಮುಖರನ್ನು ಕರೆದು ಸಭೆ ಮಾಡಿದ್ವಿ. ಅಲ್ಲಿ ಅನೇಕ ಸಲಹೆ ಸೂಚನೆ ಕೊಟ್ಟಿದ್ದರು. ನೀವು ರಾಜ್ಯದ ಬಗ್ಗೆ ಏನು ಪಾಲಿಸಿ ಮಾಡಿದ್ದೀರಿ, ಅವಾಗ ಇಂಪ್ಲಿಮೆಂಟ್ ಮಾಡ್ತೀರಿ ಅನ್ನೋ ಕೊಡ್ತೀವಿ. ಆದರೆ ಆ ಸಭೆಯೊಳಗೆ ವಿಶೇಷವಾಗಿ ನನ್ನ ಕ್ಷೇತ್ರದ ಕೆಲವೊಂದು ಸಮಸ್ಯೆಗಳನ್ನು ತನ್ನ ಗಮನಕ್ಕೆ ತಂದಿದೆ. ಯಾಕಂದ್ರೆ ನಮ್ಮಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚಿಗೆ ಮಗ್ಗಗಳು ಅದಾವೆ ಸರ್. ಆದರೆ ಅವು ಎಲ್ಲ ಇರುವಂಥವಲ್ಲಿ ಬಾಂಡ್ ಪೇಪರ್ ಮ್ಯಾಗ ಇರುವಂತಹ ಜಾಗದ ಮೇಲೆ ಮಾಲಕರು ಯಾರು ನಡೆಸೋರು, ನೇಕಾರರು, ಅವಕ್ಕೆ ಸೌಲಭ್ಯಗಳು ಸಿಗೋದಿಲ್ಲ. ಅದನ್ನು ಗುಡಿ ಕೈಗಾರಿಕೆ ಅಂಥೇಳಿ ಕೆಲವೊಂದು ಈಗ ನಿಮ್ಗೆ ಅವ್ರಿಗೆ ಬಿಲ್ಡಿಂಗ್ ಕಂಪ್ಲೀಷನ್ ಸರ್ಟಿಫಿಕೇಟ್ ತೊಗೊಂಬ ಅಂತಂದ್ರೆ ತರೋಕ್ಕಾಗೋದಿಲ್ಲ. ಇಂಥವು ತಮ್ಮ ಜೊತೆಗೆ ಆ ದಿವಸ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ ಸರ್. ಅವಕ್ಕೆ ವಿನಾಯಿತಿ ನೀಡುವಂಥದ್ದು, ಪೊಲ್ಯೂಷನ್ ಕಂಟ್ರೋಲ್ ಮಾಡೋದು, ಭಾಳಷ್ಟು ವಿಷಯಗಳು ಅದಾವೆ, ನಮ್ಮ ಗಮನಕ್ಕೆ ತಂದಿದ್ದೇನೆ. ಆದರೆ ಅವು ಯಾವುವು ಇನ್ನೂ ತನಕ ಇಂಪ್ಲಿಮೆಂಟ್ ಆಗಿಲ್ಲ. ನಾವು ಆ ಬೈಠಕದಲ್ಲಿ ಹೇಳಿದರೆ ನೀವು ಅಧಿಕಾರಿಗಳಿಗೆ, ವಿಶೇಷವಾಗಿ ಬೆಳಗಾವಿ ಬಗ್ಗೆ, ಆಮೇಲೆ ರ್ಯಾಪಿಯರ್ ಬಗ್ಗೆ ಇರ್ಬೋದು, ಭಾಳಷ್ಟು ವಿಷಯಗಳು ನೀವು ಅಳವಡಿಸಿದ್ದೇವೆ, ಜಾರಿಗೆ ತರ್ತೇವೆ ಅಂತ ಹೇಳಿದ್ರೆ ಅದು ಆ ಕಾಲಮಿತಿಯೊಳಗೆ ಆಗ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಅಂತೂ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ನಾನು ಅದೇ ಹೇಳ್ತಾ ಇದ್ದೇನೆ ಸರ್. ಏನಾಗಬೇಕೀಗ? ಅಲ್ಲ, ಅದನ್ನು ಮಾಡ್ರಿ. ವಿಶೇಷವಾಗಿ ಬೆಳಗಾವಿಗೆನ ಒಂದು ನೀತಿ ನೀವು ಮಾಡಬೇಕಾಗಿದೆ ಸರ್. ಯಾಕಂದ್ರೆ ಈ 10,000 ಮಗ್ಗಗಳ ಬಗ್ಗೆ ನಾನು ಬೇಕಾದ್ರೆ ಮತ್ತೊಮ್ಮೆ ತಮ್ಮನ್ನು ಭೇಟಿ ಆಗ್ತೀನಿ, ಆ ನಿಯೋಗನೂ ಕರ್ಕೊಂಬರ್ತೀನಿ. ಅವ್ರ ಬೇಡಿಕೆಗಳನ್ನು ಈ 4 ದಿವಸ ಒಳಗೆ ಆಲೋಚಿಸಿ, ಆದರೆ ಅದನ್ನು ಜಾರಿಗೆ ತರುವಂಥದ್ದು ಆಗ್ಬೇಕು ಸರ್. ನಿಗದಿತ ಸಮಯ ಒಳಗೆ ನೀವೆಲ್ಲ ಕೊಟ್ಟಿದ್ದೀರಿ ಮಾಹಿತಿ, ಆದರೆ ಅದನ್ನು ಚರ್ಚೆ ಮಾಡೋಕೆ ಅಧ್ಯಕ್ಷ ಟೈಮ್ನೂ ಕೊಡೋದಿಲ್ಲ. ಮತ್ತು ಗೌಡ್ರ ನಮ್ದು ಇಷ್ಟ ಅದ, ಇದೇನು ಚರ್ಚೆ ಮಾಡುವಂಥ ವಿಷಯ ಇಲ್ಲ. ಪಾಲಿಸಿಯಲ್ಲಿ ಬರ್ತಕ್ಕಂಥ ವಿಷಯ ಬೇರೆ. ನೀವೇನು ಒಂದು ಕಾಲನಿ ನೇಕಾರರದಿದೆ, ಅದು ಅಪ್ರೂವ್ಡ್ ಲೇಔಟ್ನಲ್ಲಿ ಇಲ್ಲ, ಅದರಿಂದ ಅವರಿಗೆ ಯಾವುದೇ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ. ಅದು ವಿಶೇಷವಾದಂಥ ಪರಿಸ್ಥಿತಿನಲ್ಲಿ ಇರ್ತಕ್ಕಂಥ ಲೇಔಟು. ಅದನ್ನು ನಾವು ಸಪ್ರೇಟಾಗಿ ಡೀಲ್ ಮಾಡಿ ಅದನ್ನು ಖಂಡಿತ ಕ್ರಮ ಕೈಗೊಳ್ತಕ್ಕಂಥದ್ದು. ಇದೇ ಥರ ಬಳ್ಳಾರಿಯಲ್ಲಿಯೂ ಆಗಿದೆ. ಬಳ್ಳಾರಿಯಲ್ಲಿ ಡೈಯಿಂಗ್ ಇಂಡಸ್ಟ್ರಿ ಅದಾವೆ, ಅವ್ರಿಗೂ ಕೂಡ STP ಇಲ್ಲ ಅಂಥೇಳಿ ಅವರು ಸಮಸ್ಯೆ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಸಪ್ರೇಟ್, ಅವು ಬೇರೆ ಇರ್ತಕ್ಕಂಥ ವಿಷಯಗಳನ್ನು ಅವುಗಳನ್ನು ಪರಿಹಾರ ಮಾಡಿಕೊಂಡು ನೇಕಾರರಿಗೆ ಮತ್ತು ನೀತಿಯಲ್ಲಿ ಹೊಸ ನೀತಿಯನ್ನು ಜಾರಿಗೆ ತರಬೇಕು. ಅದನ್ನು ನಾನು ಖಂಡಿತ. 2 ಪ್ರಶ್ನೆ ಬೇರೆ. ಮಂಜುನಾಥ್, ಮಾನ್ಯ ಅಧ್ಯಕ್ಷರೇ, ನೇಕಾರದು 4 ಸರ ನಾವು ಸ್ಟಾರ್ ಕ್ವಶನ್ ಆಯಿತು, ಪಾಲಿಸಿ ಬಗ್ಗೆ ಮಾತನಾಡ್ಯಾರ. ನನ್ನ 2 ಸಮಸ್ಯೆಗಳು ತಾವೆಲ್ಲ ಒಪ್ಕೊಂಡ್ರಿ, ಮನೆ ಸಚಿವರು ಒಪ್ಕೊಂಡ್ರಿ. ನೀವು ಒಂದು ನೀವು 6 ತಿಂಗಳು ಬಿಟ್ಟು 6 ತಿಂಗಳು 1 ಮಿನಿಟ್ ನಾ ಮಾತಾಡ್ಬೇಕಾರೆ ಬಿಡ್ರಿಲ್ಲ. ಬಡವರಿಗೆ ಕೊಟ್ಟಿದ್ದಾರೆ, ಸಿದ್ದು ಸೌದಿ ಅವರೇ, ಯಾಕೆ ಟೈಮ್ ಇಲ್ಲದ ಟೈಮಲ್ಲಿ ಏನು ಚರ್ಚೆ? 2 ಮಿನಿಟ್ ರೀ, 2 ಮಿನಿಟ್ ಅವ್ರ ಸಬ್ಜೆಕ್ಟ್ ಅಂತ 2 ಮಿನಿಟ್ ಗಮನಿಸಿ ಹೇಳ್ತೀನಿ. ನೇಕಾರದ ಭಾಳ ತೊಂದರೆ ಒಳಗದಾರ. 2 ವಿಷಯ ಎರಡರ ಬಗ್ಗೆನ ಅಟ್ಟ ಮಾತಾಡ್ತಾನ. ಸರ್ಕಾರ ಮೊದಲು ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದ ತಕ್ಷಣ 20 HP ವರೆಗೆ ಕರೆಂಟ್ ಬಿಲ್ ನೇಕಾರರಿಗೆ ಮನ್ನಾ ಮಾಡ್ತೀವಿ. ಅದಾದ ನಂತರ 6 ತಿಂಗಳು ಬಿಟ್ಟು ಜಿಯೋ ಮಾಡಿದ್ರು. ಈಗ ಗಮನ ಸೆಳೆಯಲಿದೆ ಅದು ಕೇಳಿದಾರ ಪ್ರಶ್ನೆ ಅವರು ನಾವು ಕೂಡ ಕೇಳಿದ್ವಿ. ಇಲ್ಲ, ಮತ್ತೆ ಯಾಕೆ ಪ್ರಶ್ನೆ ಬರಲಿಲ್ಲ ಇಲ್ಲಿ? 2 ಕೂಡ ಮಾತಾಡಿದ್ವಿ. ಸಬ್ಜೆಕ್ಟ್ ಇದೆಯಾ? ಒಂದೇ ರೀ.
ಅದು 6 ತಿಂಗಳು ಬಿಟ್ಟ ನಂತರ ಬರೀ 20 ಕೋಟಿ ಅದ ರೀ. ರಾಜ್ಯ ತುಂಬಾ 20 ಕೋಟಿ ರೂಪಾಯಿ ಅವರು ಬಾಕಿ ಉಳಿದ 10 HP ನಾವು ಫ್ರೀ ಮಾಡಿ ಆಲ್ರೆಡಿ ಆದೇಶ ಮಾಡಿದೀವಿ. ಬಿಜೆಪಿ ಕಾಂಗ್ರೆಸ್ ಏನು ಹೊರಗೆ ಹೋಗ್ತಕ್ಕಂತ ಬರ್ತಕ್ಕಂತ ಸರ್ಕಾರ ಬಂದಿರ್ತಕ್ಕಂತ ಸಂದರ್ಭದಲ್ಲಿ ಏನ್ ಬಿಲ್ ಇತ್ತು ಅದನ್ನ ಎಕ್ಸಾಮ್ಟ್ ಮಾಡಿಸಿ. ಇಲ್ಲ ಬಿಜೆಪಿ ಇಲ್ಲ, ನಿಮ್ಮ ಸರ್ಕಾರ ಬಂದ ನಂತರ ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ. ಆಯ್ತಾ? ಅಂತ ಹೇಳ್ರಿ, ಪರಿಶೀಲನೆ ಅಲ್ಲ. ನೀವು 2-3 ಸಲ ಬಂದದ. ಇನ್ನೊಂದು ಸರ್, ಈಗ ಅವ್ರು ಸಾಲ ಮನ್ನಾ ಬಡ್ಡಿ ರಿಯಾಯಿತಿ ಸಲುವಾಗಿ ನೀವು ಬಿಲ್ ಬೇಡ್ಯಾರ. ಅದನ್ನ ಬಿಲ್ ನಾ ಬರಿತನೋ, ಅದನ್ನ ಬಿಲ್ ಏನ್ ಬೇಡಂಗಿಲ್ಲ, ಹಂಗ ಬಡ್ಡಿ ರಿಯಾಯಿತಿ ಮಾಡ್ತೀವಿ. ಬಿಲ್ ಕೊಡತಾರ, ಬಿಲ್ ಎಲ್ಲಿದು ಕೊಡ್ಬೇಕು ಅವ್ರಿಗೆ? ಸೊಸೈಟಿ ಅವ್ರು ಏನ್ ತಗೊಳ್ತಾರೆ ಅದನ್ನ ಬಿಲ್ ಇಟ್ಟು ತಗೊಳ್ತಾರೆ. ಸೊಸೈಟಿ ಬಿಟ್ಟು ವ್ಯಾಪಾರಸ್ಥರೇನು ವ್ಯಾಪಾರ ಮಾಡ್ತಾರಲ್ಲ ಅವ್ರು ಬಿಲ್ ಇಡಲ್ಲ, ಅವರೆಲ್ಲ ನಂಬರ್ 2 ನಲ್ಲಿ ಮಾಡ್ತಾರೆ. ಅದನ್ನ ನಮಗ್ ಮಾಡಕ್ಕಾಗಲ್ಲ. ಆಯ್ತು, ಈ ಹೊಸ ಚರ್ಚೆ ಮಾಡಿ ಆಫೀಸ್